ಓಕೆ, ಹುಬ್ಳಿಯಿಂದ ಮತ್ತೊಮ್ಮೆ ನಾಗರಾಜ್ ಕಾಲ್ ಮಾಡಿದ್ದಾರೆ, ಅಂದ್ರೆ ಬೇರೆ ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಊರಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನಮ್ಮ ವಿಜುವಲ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ. ಫುಲ್ ಗಿಚ್ಚಿ ಗಿಲಿ ಸೆಲೆಬ್ರೇಷನ್. ಅಂದ್ರೆ ಕೊಪ್ಪಳದವ್ರು ಸರ್, ನಾವು ಹುಬ್ಳಿಯಲ್ಲಿ ಕೆಲಸ ಮಾಡ್ತೀವಿ. ಹಾ ಅದೇ ಹುಬ್ಳಿ ಕೊಪ್ಪಳದಾಗ ಇದು ಸರಿ ಇದು ಬರ್ಲಿಲ್ಲ, ಅದಕ್ಕೆ ನಾವು ಫೋನ್ ಮಾಡ್ತಾ ಇದ್ವಿ ಸರ್. ಹಾ 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 MP MLA ಅಗ್ನಿ ನಮ್ಮ ಆತ್ಮಿ. ಹಾ ನಾವು ಕುರುಬ್ರು ಸರ್. ಹಾ ಹಾ ಎಲ್ಲ ಇರ್ಲಿ, ಬಟ್ RCB ಫ್ಯಾನ್ಸ್ ಎಲ್ಲರೂ ಒಂದೇ ಅಲ್ವಾ? ಹೌದು ಸರ್. ಆದ್ರೆ ನಮ್ಮ ಸಾಹೇಬ್ರಿಗೂ ಅಗ್ನಿಗೂ ಬಾಳ ಇದನ್ ಮಾಡಾಕಿದ್ರಲ್ಲ ಸರ್. ಅದೇ ಇಲ್ಲಿ ಟಿವಿ ಒಳಗ ಇದು ಬರ್ಲೇ ಇಲ್ಲ. ಯಾಕಂದ್ರೆ ಬಾಳ ಅಂದ್ರೆ ಬಾಳ ಆತ್ಮೀ ಇದನ್ ಮಾಡ್ತಾರ ಸರ್. ನಮ್ಮ ಇಟ್ನಾಳ್ ಸಾಹೇಬ್ರು, ರಾಘವೇಂದ್ರ ಹಂಗಾಗಿ ನಾವ್ ಟಿವಿಯಲ್ಲಿ ಬಾಳ ಎಲ್ಲಾ ಊರು ಬರ್ತಿತ್ತು, ನಮ್ ಕೊಪ್ಪಳನ ಬರ್ಲಿಲ್ಲ. ಅದಕ್ಕೆ ನಮ್ಗೆ ಬಾಳ ಸ್ವಲ್ಪ ಇದ್ರದ್ದೇನ್ ಇದಿಲ್ಲ ನಮ್ಗೆ ಎಲ್ಲ. ನಾಗರಾಜ್ ಅವರೇ, ಓಕೆ, ನಿಮ್ ಜೊತೆ ಮಾತಾಡಿ ನಮಗ್ ಖುಷಿ ಆಯ್ತು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದಕ್ಕೆ. ಈಗ ಧಾರವಾಡದಿಂದ ಮಲ್ಲಿಕಾರ್ಜುನ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಸರ್, RCB ಪರ್ಫಾರ್ಮೆನ್ಸ್ ಬಗ್ಗೆ, ಗೆಲುವಿನ ಬಗ್ಗೆ ಅಂಡ್ 2 ಟ್ರೋಫಿ ಬಗ್ಗೆ ಹೇಳಿ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಮೊಮೆಂಟ್ ಅನ್ನ ಹಂಚ್ಕೊಳ್ಳಿ. ತುಂಬಾ ಖುಷಿ ಆಗೈತಿ. ಸ್ಕ್ರೀನ್ ಇತ್ತು, ಎಲ್ಲ ಅನ್ನ ಪ್ರಸಾದ ಸಹಿತ ನಾವು ಎಲ್ಲ ಇದ್ರ ಮಾಡಿವಿ ಸರ್. ನಮ್ಗೆ RCB ಗೆಲ್ತೈತೆ ಅನ್ನೋದು ಅಗ್ದಿ ಭರವಸೆ ಇತ್ತು ಸರ್. ಈ ಒಂದು ಟೂರ್ನಮೆಂಟ್ ಸ್ಟಾರ್ಟಿಂಗ್ ಅಲ್ಲೇ ಅನ್ಸ್ತಾ ಇತ್ತು RCB ಗೆಲ್ಲುತ್ತೆ ಅಂತ? ಟೂರ್ನಾಮೆಂಟ್ ಸ್ಟಾರ್ಟಿಂಗ್ ಅಲ್ಲೇ ಗೆಲ್ತಾರ ಅನ್ನೋದು ಇದರಿಂದ ಫಲ ನಮ್ದು ಎಲ್ಲ ಪ್ರಸಾದ ಸಹಿತ RCB ಗೆಲ್ತೈತೆ ಅನ್ನೋ ಸಂಬಂಧ ಎಲ್ಲಾ ರೆಡಿ ಮಾಡಿ ಇದನ್ ಮಾಡ್ತಾರೆ. ಸ್ಕ್ರೀನ್ ಹಾಕಿ ಒಂದ್ 10,000 ರೂಪಾಯಿ ಖರ್ಚು ಮಾಡಿ ಎಲ್ಲಾ ಸ್ಕ್ರೀನ್ ಹಾಕಿ ಇದು ಮಾಡಿದ್ದೇವೆ ಸರ್. ಆ ಮಟ್ಟಿಗೆ ನೀವು ಮಾಡಿರುವಂತದ್ದು ಎಲ್ಲ ಸೆಟಪ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಸರ್ ನಮ್ ಜೊತೆ ಮಾತಾಡಿದಕ್ಕೆ. ಈಗ ನಿರಂಜನ್ ಮೂರ್ತಿ ಅವರು ಕಾಲ್ ಮಾಡಿದ್ದಾರೆ ಕಡೂರ್ನಿಂದ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಸೊ RCB 2ನೇ ಕಪ್ ಗೆದ್ದಾಯ್ತು. ನೆಕ್ಸ್ಟ್ ಏನಿದೆ ಅಂತ RCBಗೆ? ಮುಂದಿನ ವರ್ಷನೂ ಕಪ್ ನಮ್ದೇನಾ ಸರ್? ಅದೃಷ್ಟ ಇದ್ರೆ ಗ್ಯಾರಂಟಿ ಸರ್ ಅದು. ಬಟ್ ಟೀಮ್ ಅಂತೂ ಚೆನ್ನಾಗಿದೆಯಲ್ಲ, ಇದೇ ಟೀಮ್ ಉಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಚಾನ್ಸಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇವತ್ತು ಇದು ಮತ್ತೆ ಇದು ನಮಗೆ ಟಾಪ್ ವಿನ್ ಆಯ್ತು, ಒಂದು ಮುಖ್ಯ ಪ್ಲಸ್ ಪಾಯಿಂಟ್ ಆಯ್ತು ಸರ್ ಅದಕ್ಕೆ. ಕರೆಕ್ಟ್. ನಾವು ತುಂಬಾ ಅಭಿಮಾನಿ ಸರ್, ಕ್ರಿಕೆಟ್ ಅಲ್ಲಿ ತುಂಬಾ ಅಭಿಮಾನಿ ಸರ್. ನಾವು ಹಳ್ಳಿದ್ದೇವೆ ಸರ್, ನಾವು ಹಳ್ಳಿ ಕಡೆಯವರು. ನಾವು 83ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗಲೂ ನಾವು ಟಿವಿ ರೇಡಿಯೋ ಕಾಮೆಂಟ್ರಿ ಕೆಲಸ ಇದ್ವಿ ಸರ್. ಹಂಗಾಗಿ ನಮಗೆ ಕ್ರಿಕೆಟ್ ಬಗ್ಗೆ ಭಾರಿ ಅಭಿಮಾನಿ ಸರ್. ನನಗೊಬ್ಬ ಫ್ರೆಂಡ್ ಇಂದ ನನಗೆ ಕ್ರಿಕೆಟ್ ಹುಚ್ಚು ಇದಾಯ್ತು ಸರ್, ಜಾಸ್ತಿ ಅಭಿಮಾನ. ಹಂಗಾಗಿ ನಮಗೆ ಕ್ರಿಕೆಟ್ ಅಭಿಮಾನ. ನಮ್ಮ ಮಕ್ಕಳು ಸಹ ನೋಡ್ತಾರೆ ಸರ್, ಆಟ ಮಾಡ್ತಾ ಇದ್ರು. ಸೂಪರ್ ಸೂಪರ್ ಸೂಪರ್. ಸೊ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು? ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ರೆ? ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ರೆ ಇನ್ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ನಿಮ್ಗೆ? ಸರ್ ವಿರಾಟ್ ಕೊಹ್ಲಿ ಸರ್, ನಮಗೆ ಆಟಗಾರ ಪ್ರತಿಯೊಬ್ಬರು ಚೆನ್ನಾಗಿದ್ದಾರೆ ಸರ್. ಈಗ ಇವತ್ತಿನ ಇದ್ರಲ್ಲಿ ಒಬ್ಬರಿಗಿನ್ನ ಒಬ್ರು ಮೆಚ್ಚಿಗೆ ಆಯ್ತು ಸರ್. ಈಗ ಒಬ್ಬರಿಗೊಬ್ರು ಸರ್ ಇದ್ರಲ್ಲಿ. ರೈಟ್ ಸರ್. ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಮಾಂತೇಶ್ ಅವರು ಬಸವನ ಬಾಗೇವಾಡಿಯಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು, ಇವತ್ತು RCB ಗೆದ್ದಿದೆ. ಹೌದು ಸರ್. ಸೊ ಹೇಳಿ ಸರ್, ನಿಮ್ಮ ಮೊಮೆಂಟ್ ಹೆಂಗಿತ್ತು? ಸೆಲೆಬ್ರೇಟ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ? ಗೆದ್ದಾಗ ನಿಮ್ಮ ಆ ಒಂದು ಸೆಲೆಬ್ರೇಷನ್ ಮೊಮೆಂಟ್ ಹೆಂಗಿತ್ತು? ಏನ್ರಿ, ಇಲ್ಲಿ 10,000 ರೂಪಾಯಿ ಪಟಾಕಿ ಹಾರ್ಸಕತ್ತಾರಿ. ಬಹಳ ಸಂತೋಷ. ಸೊ ನೀವು ಮ್ಯಾಚ್ ಫುಲ್ ನೋಡಿದ್ರಾ? ಹೌದ್ರಿ, ನನ್ ಮಗನಿಗೆ ಹೇಳ್ದ ಅಯ್ಯಪ್ಪ ಅಂತ ಹೇಳಿ ಭಯಂಕರ ಪಟಾಕಿ ಹಾರ್ಸಕತ್ತಾರ್ರಿ ಇಲ್ಲಿ ಹಬ್ಬಾಳ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ.